ಮುದ್ದು ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಶಾಲಾ ಕೊಠಡಿ ರೂಮ್ ಬೇಕಾಗಿತ್ತು, ಒಂದು ಹೊಸ ರೂಮ್. ಯಾಕಂದ್ರೆ ದೇವೂರ LT2, ದೇವೂರ LT, ಅದೇ ರೀತಿ ಅಂಗನವಾಡಿ ದೇವೂರಲ್ಲಿ ಇವು ಮೂರು ಅವಶ್ಯಕತೆ ಇರುವಂತದ್ದು. ದೇವರವರು ಅಂಗನವಾಡಿ ಬೇಕಂದಿದ್ರು, ಇಲ್ಲಿ ಎರಡು ಕಡೆ ರೂಮ್ ಬೇಕನ್ನಂತ. ಆದ್ರೆ ದೇವರ LT ಶಾಲೆಯಲ್ಲಿ ಹೋದಾಗ ರಿಪೇರಿ ಬೇಕಂತ ಕೇಳ್ಯಾರ. ಅದಕ್ಕೆ 4 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ನೀವೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮ್ಯಾಮ್ ನಾ ನಿಮ್ಮ ಶಿವಾಲಾಲ್ ಗುಡಿಗೆ ಬಂದಾಗ ತಾವು ಎಲ್ಲರೂ ಕೂಡಿ ನನಗೊಂದು ಮನವಿಯನ್ನು ಕೊಟ್ಟಿದ್ರಿ. ಅವತ್ತು ಏನಂದ್ರ ನಮ್ಗ ಪೈಪ್ಲೈನ್ ಬೇಕು, ಕುಡಿ ನೀರಿಗೆ ಬೋರ್ ಬೇಕಂತೆ. ಅವಾಗ ನಾ ಇಮಿಡಿಯೇಟಿಗೆ ಬೋರ್ ಹೊಡಿಸುವಂತ ಕೆಲಸ ಮಾಡಿದೆ. ಸ್ವಲ್ಪ ನೀರು ಬರ್ತದೆ. ಆ ನೀರು ಬಂದ್ಮ್ಯಾಗ ನಮ್ಗೆ ಸಾಕಾಗಂಗಿಲ್ಲ ಅಂದ್ಮ್ಯಾಗ ಆ ಬಾವಿಯಿಂದ ಪೈಪ್ಲೈನ್ ಮಾಡಿಸ್ಕೊಡ್ತೀವಿ ಅನ್ನೋಂಥ ಮಾತು ಕೊಟ್ಟಿದ್ದೆ. ಪೈಪ್ಲೈನ್ ಆಗ್ಯದ, ಕುಡಿ ನೀರಿನ ಪೈಪ್ಲೈನ್ ಆಗ್ಯದ. ಅದಾದ್ಮ್ಯಾಗ ಭಾಳ ಗಡಬಡಿ ಇತ್ತಂದ್ರೆ ನಾ ಬಂದಿಲ್ಲ, ಪೂಜಾರ್ನ ಶೇಖರ್ಗೌಡ್ರು ಕಳಿಸಿದ್ದೆ. ಯಾಕಂದ್ರ ನನ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ವಿಚಾರ ಇಟ್ಕೊಂಡು. ಯಾಕಂದ್ರೆ ನನಗೆ ಅನಿವಾರ್ಯ ಕಾರಣದಿಂದ ಅಮ್ಮವಾರಿಗೆ ಆರಾಮಿರ್ಲಿಲ್ಲ, ನಾನು ಹಾಸ್ಪಿಟಲ್ನಾಗಿದ್ದೆ. ಅದಕ್ಕೆ ಶೇಖರ್ಗೌಡ್ರು ನೀವು ಹೋಗಂತೆ ನಮ್ಮ ಕೇಶವಣ್ಣ ಶೇಖರ್ಗೌಡ್ರು ಬಂದು ಪೂಜಾ ಮಾಡಿದ್ರು. ಇವತ್ತಿನ ದಿವಸ ನಿಮ್ಮ ಗ್ರಾಮದ ಏನೀಗ ತಾವು ಬೇಡಿಕೆಯನ್ನು ಕೊಟ್ಟಿದ್ದೀರಿ, ಇನ್ನೂ 50,000 ಲೀಟರ್ ನಮ್ಮ ರೋಡ್ ಹೆಡ್ ಟ್ಯಾಂಕ್ ಬೇಕನ್ನಂಥದ್ದು. ಅದೇ ರೀತಿ ಶಾಲೆಗೆ ಶೌಚಾಲಯ ಬೇಕು ಮತ್ತು ಹೋಗ್ಲಾರ್ದಂಗ ಮ್ಯಾಗ ವಾಟರ್ ಪ್ರೂಫ್ ಹಾಕಿ ರಿಪೇರಿ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಕೊಟ್ಟಿದ್ರಿ. ನಾವು ಯಾವುದೇ ಸಂಶಯ ಪಡುವಂಥ ಕೆಲಸ ಇಲ್ಲ. ಯಾಕಂದ್ರೆ ನಿಮ್ಮ ಸೇವೆ ಮಾಡೋದು ನನ್ನ ಧರ್ಮದ. ಅದೇ ರೀತಿ ನೀವು ಎರಡು ತಂಡದವರಿಗೆ ಹೆಚ್ಚಿನ ಪ್ರೀತಿ. ಯಾಕಂದ್ರೆ ನೀವು ಎಲ್ಲರೂ ನನಗೆ ಸಾಕಷ್ಟು ಇಲೆಕ್ಷನ್ದಾಗೆ ನೀವು ನನಗೆ ಪ್ರೀತಿಯನ್ನು ತೋರಿಸಿ ಆಶೀರ್ವಾದ ಮಾಡಿದವ್ರು. ಅದೇ ನಿಮ್ಮ ದೇವರ ಸಿಟ್ಟಿಗೆ ಅಂತ ತಿಳ್ಕೊಬೇಡ್ರಿ. ಎಲ್ಲರೂ ಸೇರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಅದಕ್ಕೆ ನಿಮ್ಮ ಸೇವೆ ಮಾಡೋದು ಧರ್ಮದ. ಅದಕ್ಕೆ ಮುಖ್ಯರು ಇವರು ಗ್ರಾಮಸ್ಥರು ಕೂಡ ಬಂದಿದ್ರು. ಒಂದೆರಡು ಮನೆ ನಿಂತ್ಕೊಂಡು ಏನೋ ಒಂದು ಬೇರೆ ಕಾರಣಕ್ಕೆ ನಮ್ಮ ಊರಿಗೆ ಬಂದಿದ್ರು ಎಲ್ಲ ಹಿರಿಯರು ಕೂಡಿ. ಅವಾಗ ನಮ್ಗೆ ಅಂಗನವಾಡಿ ಇಲ್ಲ ಬೇಕನ್ನಂತ ಮಾತನ್ನು ಹೇಳಿದ್ರು. ಅದೇ ರೀತಿ ಶ್ರೀಕಾಂತ್ ಗೌಡರು ನಮ್ಮ ಮಠಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂದಿದ್ರು. ಆ ಕೆಲಸನೂ ನಾವು ಮಾಡಿ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಏನಂದ್ರೆ ನಮ್ಮ ಕೇಶವಣ್ಣವ್ರದ್ದು ಅಂಡಾದ ಹೇಳ್ಯಾರ, 2 ಸಾಲಿದ ಹೇಳಿರಿ. ಆಮ್ಯಾಗ ನಿಮ್ಮ ಶಿವಲಾಲ್ ಗುಡಿಗೂ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಕಿನ ಯಾಕಂದ್ರೆ ಶಿವಲಾಲ್ ಗುಡಿಗೆ ನಾನು 5 ಲಕ್ಷ. ಅದು ಏನಾಗ್ಯದ ಅಂದ್ರೆ ಹೊಟ್ಟೆ ಅನ್ಸಿಟ್ಟು ರಟ್ಟೆಗಿರ್ಲಾರ್ದಂಗೆ ಆಗ್ಯದ. ಯಾಕಂದ್ರೆ ಅಪೋಸಿಷನ್ MLA 5 ಗ್ಯಾರಂಟಿ ಇಂಥದ್ರಾಗ ನಾನು ನನ್ನ ಕ್ಷೇತ್ರ ಜನರು ಭಾಳ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿರಿ. ನಿಮ್ಗೆ ಸ್ವಲ್ಪ ಏನಾರ ಮುಟ್ಟಿಸ್ಬೇಕಲ್ಲ, ಆ ನಿಟ್ಟಿನಾಗ ಹೊಂಟಿದ್ದು ನಾನು. ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ನೀವು ಕೇಳಿದಂಥ ಬೇಡಿಕೆಗಳು ಪ್ರಾಮಾಣಿಕವಾಗಿ ಸ್ಪಂದಿಸಿ ಬರುವಂಥ ನಿಮ್ಮ ಬಂದಾಗ 100% ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನ ನಾ ಇಲ್ಲಿ ಹೇಳಿ, ಅದೇ ರೀತಿ ನಮ್ಮೆಲ್ಲ ಮಾತು. ಯಾಕಂದ್ರೆ ಇವತ್ತು ಆಂಟಿಗಾರ ಚೌಡಯ್ಯನ ಜಯಂತಿ ಇಲ್ಲಿ ಮಹಾನ್ ಶರಣರು, ಆ ಶರಣರ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅವರ ಆದರ್ಶಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 2 ತಾಂಡಾ ಶಾಲೆಗಳನ್ನು ನೋಡಿದ್ರೆ ಎಲ್ಲ ಶಿಕ್ಷಕ ಬಂಧುಗಳು ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ಜೋಡಿ ಸಂಸ್ಕಾರನು ಕೊಡುವಂತ ಕೆಲಸ ಇಲ್ಲಿ ಮಾಡಾಕತ್ತಾರಂತ ತಪ್ಪಿಲ್ಲ. ಯಾಕಂದ್ರೆ ಎಲ್ಲ ಖಾಸಗಿ ಶಾಲೆಗೆ ಹೋಗುವಂತ ಕೆಲಸ ಇವತ್ತು ಬಸ್ಗಳು ಬರ್ತಾವ. ಇಲ್ಲೆಲ್ಲ ಬಸ್ಗಳು ಬಂದು ತಗೊಂಡು ಹೋಗ್ತಾವ. ನಾವು ಸರ್ಕಾರಿ ಶಾಲೆಯಲ್ಲಿ ಇರುವಂತ ಶಿಕ್ಷಕರು ಯಾರಂದ್ರೆ ಮೆರಿಟ್ನ್ಯಾಗ ಪಾಸ್ ಆಗಿ CET ಬರೆದು ಇವರು ಶಿಕ್ಷಕರಾಗಿರ್ತಾರೆ. ಅಲ್ಲಿದ್ದಂತ ಶಿಕ್ಷಕರು ಎಂತಾರಂದ್ರೆ PUC ಫೇಲ್ ಆದವರು, ಡಿಗ್ರಿ ಮುಗಿಸಿದವರು, ಯಾರೋ 3,000 5,000 ಕೊಡೋಣ ಅಲ್ಲಿ ಹೋಗಿರ್ತಾರ. ಆದ್ರೆ ಜನರಿಗೆ ಅದು ಅರ್ಥ ಆಗೋಲ್ಲ. ನಮ್ಮ ಶಿಕ್ಷಣ ಇಲಾಖೆ ನಮ್ಗೆ ಗೊತ್ತಿಲ್ಲ, ಯಾವುದೇ ಸರ್ಕಾರಿಯಲ್ಲಿ ಬಿಸಿ ಊಟ ಕೊಡ್ತದ, ಸಮವಸ್ತ್ರ ಕೊಡ್ತದ, ಬೂಟ್ ಕೊಡ್ತದ, ಸಾಕ್ಸ್ ಕೊಡ್ತದ, ಪುಸ್ತಕ ಬ್ಯಾಗ್ ಹಿಡಿದು ಮಧ್ಯಾಹ್ನ ಊಟ ಸಹಿತ ಕೊಡ್ತದ. ಯಾಕೆ ಕೊಡ್ತದ? ಮಕ್ಕಳು ವಂಚಿತರ ಆಗ್ಬಾರ್ದು. ಈ ತಾಂಡಗಳು ಹೆಂಗಂದ್ರೆ ದುಡಿಲಾಕ್ ಹೋಗ್ಬಿಡ್ತಾರ. ಅವಾಗ ಬಿಸಿ ಮಕ್ಕಳಿಗೆ ಊಟದ ತೊಂದರೆ ಆಗ್ಬಾರ್ದಂತ ಇವೆಲ್ಲ ಯೋಜನೆಗಳಂತಂದ. ಅದ್ರ ಜೊತೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಇರ್ತದೆ. ನಾವು ಕಲಿಕಾ ಕಾರ್ಯಕ್ರಮ ಮಾಡ್ತೀವಿ, ಪ್ರತಿಭಾ ಕಾರಂಜಿ ಮಾಡ್ತೀವಿ. ಎದಕ್ಕೆ? ಮಕ್ಕಳಲ್ಲಿ ಇರುವಂತ ಏನು ಪ್ರತಿಭೆಯನ್ನು ಗುರುತಿಸುವಂತ
ಮತ್ ಇನ್ನೊಂದು ಹೇಳ್ತೀನಿ ನಿಮ್ಗ, ಯಾರು ಇಂಥ ಸಣ್ಣ ಕಲ್ತಾರ ಅವರೇ ಮಹಾನ್ ವ್ಯಕ್ತಿ ಆಗ್ಯಾರ. ಅಬ್ದುಲ್ ಕಲಾಂ ತಗೋರಿ, ಇಂಥಲ್ಲೇ ಕಲ್ತಾರ. ಸರ್ ಏನು ವಿಷಯ ಸರ್ ತಗೋರಿ, ಅಂಬೇಡ್ಕರ್ ತಗೋರಿ, ಅವರೆಲ್ಲ ಹೋಗಿ ಗೌರ್ಮೆಂಟ್ ಸ್ಕೂಲ್ನಾಗ ಕಲೀಲಿಲ್ಲ, ಇಲ್ಲಿ ಕಲ್ತು ಕಷ್ಟಪಟ್ಟೆ ಆಗ್ಯಾರ. ಅದಕ್ಕೆ ತಮಗೆಲ್ಲರಿಗೆ ನಾ ಹೇಳೋದಿಷ್ಟೇ, ನಮ್ಮ ಶಿಕ್ಷಣ ಗುಣಮಟ್ಟದ ಇರ್ತದ. ಎಲ್ಲಾ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಾಡಬೇಡ್ರಿ. ಅವರು ಕಲೀಲಾಕ ಎಲ್ಲ ಹಿರಿಯರಿಗೆ ಮನವಿ ಮಾಡ್ತೀನಿ, ನಿಮ್ಗೆ ಏನ್ ಸೌಕರ್ಯ ಬೇಕು ನೀವು ಸೋರ್ತಾವತ್ ಕೇಳಿರಿ, ಮಾಡೋನು ಶೌಚಾಲಯ ಕೇಳಿರಿ, ಮಾಡಿಕೊಡ್ತೀನಿ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ. ಈಗಾಗಲೇ ಒಂದು ರೂಮ್ನು ಆಗ್ಯದ. ಬರುವಂತ ದಿನಮಾನದಾಗ ನಿಮ್ಮೆಲ್ಲಾ ಕೆಲಸಗಳನ್ನ ಮಾಡಿಕೊಡ್ತೀನಿ. ಮಕ್ಕಳಿಗೆ ಇಲ್ಲಿ ಏನ್ ಇರ್ತದಂದ್ರೆ ನಮ್ಮ ಹಳ್ಳಿಯಲ್ಲಿ ಕಾನ್ವೆಂಟ್ ಸ್ಕೂಲಿಗೆ ಏನ್ ದುರ್ದೈವಶ ಅಂತಂದ್ರ ಬರೇ ಪರ್ಸೆಂಟೇಜ್ ನೋಡ್ತಾರಲ್ಲ. 98 ಆಯ್ತ್ರಿ, ನಮ್ಮ ಮಗ 99. ನಾವೆಲ್ಲ ಶಾಲೆ ಕೆಲ ಪಾಸ್ ಆದ್ರ ಫಸ್ಟ್ ಕ್ಲಾಸ್ ಪೀಡಿ ಅಂತೇವ್. ಇವತ್ತ ಇದು ಟ್ರೆಂಡ್ ಹೋಗ್ಬಿಟ್ಟಂದ್ರೆ ಫಲ ಏನ್ ಪಾಸ್ ಬರೇ ಪಾಸ್ 8% ಅಂತ ಕೇಳ್ತಾರಿ. ಸ್ಕೋಪ್ ಮಾಡಿದ್ರೆ ಚಲೋ ಆಗ್ತದ. ಬರೇ ಓದ್ 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 ಅಂತ ಹೇಳಿ ಕೆಲವೊಂದು ಏನಾಗ್ಬಿಟ್ಟು ಅಂದ್ರೆ ಮಕ್ಕಳಿಗೆ ತಲೆ ಮ್ಯಾಗ ಭಾರ ಆಗಕತ್ತದ. ಅದ್ರ ರೀತಿ ಇನ್ನೊಂದು ದುರ್ದೈವ ಘಟನೆ ಏನಂದ್ರ, ಶಿಕ್ಷಣ ಕೊಡ್ತೀರಿ 98% ಮಾಡ್ತೀರಿ ಸರಿ ಅದ, ಆದ್ರ ಶಿಕ್ಷಣ ಜೋಡಿ ಸಂಸ್ಕಾರ ಇಂಪಾರ್ಟೆಂಟ್ ಅದ. ಮೊನ್ನೆ ಡೆಲ್ಲಿನಾಗ ಬಾಂಬ್ ಬ್ಲಾಸ್ಟ್ ಅದು, ಯಾರು ಓದು ಡಾಕ್ಟರ್ಗಳು ದುರ್ದೈವ ಸಂಗತಿ. ಅವ್ರೇನು ಮೊದ್ಲ ಕಲೀಲಾರ್ದವರು ಅಜ್ಞಾನಿಗಳು ಅಂತ ಹೇಳ್ತೀವಿ. ಬಟ್ ಸಂಸ್ಕಾರ, ಶಿಕ್ಷಣ ಜೋಡಿ ಸಂಸ್ಕಾರನು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಏನನ್ನಂತ ಎಲ್ಲರ ಸಿಕ್ತಿದ್ರು ಅದು ಕನ್ನಡ ಶಾಲೆ ನಮ್ಮ ಶಾಲೆಗಳಲ್ಲಿ ಅಂತೇಳಿ ಅದಕ್ಕೆ ಏನು ಬಹಳ ಪ್ರೀತಿಯಿಂದ ಕರೆದು ಸನ್ಮಾನ ಮಾಡಿ ಇವತ್ತಿನ ಕಾರ್ಯಕ್ರಮ ನಮ್ಮ ಸಂತು ಬಿಡಲಾಗಿತ್ತು. ನನಗೆ ಅರ್ಜೆಂಟ್ ಐತೆ ಸಂತು ಅಂದ್ರು ಬಿಡಲ್ಲವ, ಇಲ್ಲ ನೀವು ಬರ್ಬೇಕಂದ್ರು 2 ದಿವಸ ಟೈಮ್ ಕೊಡುವಾಗ ಬರ್ತೀನಿ ಅಂದ್ರು ಕೇಳಾಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನನಗಿನ್ನೂ ಮುಂದೆ ಬೆಂಗಳೂರಿಗೆ ಹೋಗೋದಿರೋದ್ರಿಂದ ಇದೊಂದು ಸಂತದ ಮುಗಿಸಿ ಹೋಗುನತ್ತಿ ಮುಗಿದು ಮುಗಿಸಿದೆ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ